ಚಿತ್ರದುರ್ಗ ಫೋರ್ಟಿಂದ ಚಂದವಳ್ಳಿ ಕೇವ್ಸ್ ಬಂದಿದ್ದೀವಿ. 3 ಕಿಲೋಮೀಟ್ರ್ ಇದೆ. ಚೆನ್ನಾಗಿದೆ, ನೋಡಬೇಕು ಒಳಗಡೆ ಹೋಗ್ಬಿಟ್ಟು ಏನು ಕೇವ್ಸ್ ಬಗ್ಗೆ ಏನಿದೆ ಏನು ಅಂತ ಏನೂ ಗೊತ್ತಿಲ್ಲ ನಮಗೆ. ಬನ್ನಿ ನೋಡೋಣ. ಸಣ್ಣದು ಅದಕ್ಕೊಂದು ಡ್ಯಾಮ್ ಕಟ್ಟಿ ಮಾಡಿದ್ದಾರೆ. ಬೋಟ್ ಎಲ್ಲ ಇದ್ವು ಮೊದಲೇ. ಚಂದ್ರವಳ್ಳಿ ಕೇವ್ಸ್. ಚಂದ್ರವಳ್ಳಿ ಗುಹೆ ನೋಡಿ. ಚಂದ್ರಹಾಸ ಅಂತ ಅದಕ್ಕೆ ಚಂದ್ರವಳ್ಳಿ ಅಂತ ಕರೆದರು. ಬೆಳಗಾಂ ಜಿಲ್ಲೆ ಅಂಕಲಿಗೆಯಿಂದ ಬಂದಿರತಕ್ಕಂಥ ಪರದೇಸಪ್ಪ ಸ್ವಾಮಿಗಳ ಗುಹೆ ಅಂತ ಕರಿತೀವಿ. ಪಕ್ಕದಲ್ಲಿ ಬರೋಕ್ಕೊಂದು ಪಂಚಲಿಂಗೇಶ್ವರ ಗುಡಿ ಇದೆ. ಪಾಂಡವರು ವನವಾಸಪ್ಪನ 5 ಲಿಂಗ ಬಿಟ್ಟಾದ್ರೆ ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮ. ಶಿವನ ಮುಂದೆ ಶಾಂತ ರೀತಿಯಲ್ಲಿ ನಂದಿ ಯಾವ ರೀತಿ ಕುಳಿತ ರೀತಿ ಚಿತ್ರ ಕೆತ್ತನೆ ಮಾಡಿದರೆ ನಮ್ಮಲ್ಲಿ ಏನೇ ವಿಚಾರಗಳು ಮನಸ್ಸಿನ ಬಿಚ್ಚಾಕಿ ಒಳಗಡೆ ಮೊಬೈಲ್ ಟಚ್ ಆನ್ ಮಾಡ್ಕೊಂಡ್ರೆ Seven steps only. Belgaum district, Ankali Samji staying in places. Just like a Shivling, Vireshwar Samaj. In Kannada, Shiveshwar Samaj, ಇದಕ್ಕೆ ಜಗಲಿ ಕಟ್ಟೆ ಅಂತ ಕರಿತೀವಿ. ಸ್ವಾಗತಕ ರಿಸೆಪ್ಷನಿಸ್ಟ್. ನಮಗಿನ್ನ ಅಷ್ಟು ಬರಲ್ಲ ಸರ್. ಇದು ಗಜದ್ವಾರ ಅಂತ ಕರಿತೀವಿ. ಜಸ್ಟ್ ಲೈಕ್ ಎಲಿಫೆಂಟ್ ಡೋರ್. ಪೂರ್ಣ ಕುಂಭ ಕಳಶ್, ಯಾವುದೇ ಮ್ಯಾರೇಜ್ ಟೈಮ್, ಫಂಕ್ಷನ್ಸ್ ಟೈಮ್ ಕಳಶ ಇದ್ರೆ ನಾವು ಪೂಜೆ ಮಾಡೋದಿಲ್ಲ. ಪೂರ್ಣ ಕುಂಭ ಕಳಶ್, ಮ್ಯಾರೇಜ್ ಟೈಮ್, ಫಂಕ್ಷನ್ಸ್ ಟೈಮ್, ಶುಭ ಸಂಕೇತ್. 7 steps ಓನ್ಲಿ, 6 steps ಓನ್ಲಿ, 9 steps ಓನ್ಲಿ. ಮೈಂಡ್ ಯುವರ್ ಹೆಡ್. ಎಲ್ಲ ತಕ್ಷ ಬರ್ಬೇಕ್ರಿ. ಡಬಲ್ ಆಕ್ಟಿಂಗ್ ಮಾಡೋದಾಗ್ತದೆ. ಅವನು ಅಂತದೆ ಏನ್ ಮಾಡಕ್ಕಲ್ಲ, ಜೊತೆ ಕೆಲಸ ಮಾಡೋದಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬರ್ರಿ ಅಣ್ಣ. ಜಸ್ಟ್ ಲೈಕ್ ಎಲಿಫೆಂಟ್ ಡೋರ್, 1 ಎಲಿಫೆಂಟ್, 2 ಎಲಿಫೆಂಟ್. ಇದಕ್ಕೆ ಗಜದ್ವಾರ ಅಂತ ಕರಿತೀವಿ. ಇಲ್ಲಿ 9 ಮೆಟ್ಲು ಬತ್ತು. ಹುಷಾರ ಬರ್ರಿ ಅಣ್ಣರೇ. 9 ಮೆಟ್ಲು. ಏ ಲೈಟ್ಸ್ ನೋಡಮ್ಮ. ಲೇಟ್ ಆಗಿದ್ದಲ್ಲ, ಲೈಟ್ ಆಗಂಗಿಲ್ಲ. ಲೈಟ್ ಆಗಿ ಕಳೆ ಹೊರಬಿಡ್ತದೆ. ಮಾನ್ಯುಮೆಂಟ್, ಓಲ್ಡ್ ಮಾನ್ಯುಮೆಂಟ್, ಓಲ್ಡ್ ಮಾನ್ಯುಮೆಂಟ್. ಆಂಧ್ರದಲ್ಲಿ ಒಂದು ಕೇಸ್ ಇದೆ. ಹಂಗೆ ಮಾಡಿ ಇಯರ್ಲಿ 2 ಟೈಮ್ ಕಾರ್ತಿಕ ಶಿವರಾತ್ರಿ ಟೈಮ್ ಪೂಜಾ ಮಹೋತ್ಸವ. ನೋ ಎಲೆಕ್ಟ್ರಿಸಿಟಿ, ಓನ್ಲಿ ದೀಪಂ. ದೀಪ ಹಚ್ಚೆ ಪೂಜೆ ಮಾಡಬೇಕು. ಎಲೆಕ್ಟ್ರಿಸಿಟಿ ಇಲ್ಲ, ಎಲೆಕ್ಟ್ರಿಸಿಟಿ ಹಾಕಂಗಿಲ್ಲ. ಓಲ್ಡ್ ಮಾನ್ಯುಮೆಂಟ್, ಓಲ್ಡ್ ಮಾನ್ಯುಮೆಂಟ್. 12th century, ಬೆಳಗಾಂ ಡಿಸ್ಟಿಕ್, ಅಂಕಲಿ ಸ್ವಾಮೀಜಿ, ಗೋಟದಿ, ಚಿತ್ರದುರ್ಗ. ಜಸ್ಟ್ ಲೈಕ್ ಗುರುಕುಲ ವಿದ್ಯಾಮಂದಿರ ಕನ್ಸ್ಟ್ರಕ್ಷನ್ ಚಂದ್ರವಳ್ಳಿಗೆ 1600 years ಬ್ಯಾಕ್. 4ನೇ ಶತಮಾನದಲ್ಲಿ ಕದಂಬರ ರಾಜ ಮಯೂರ ಸ್ವಾಮೀಜಿ ಸಿಟ್ಟಿಂಗ್ ಇನ್ ದಿ ಬೆಂಚ್, ಫ್ರೂಟ್ ಸ್ಟ್ಯಾಂಡ್, ಜಸ್ಟ್ ಲೈಕ್ ಲೈಬ್ರರಿ. ಸ್ವಾಮಿ ಕುತ್ಕೊಂಡಕ್ಕೆ ಅಂಕಲಿಗೆ ವಿಲೇಜ್, ಅಲ್ಲಿ ರೆವಲ್ಯೂಷನ್, ಎನಿ ಪ್ರಾಬ್ಲಮ್, ಗೋಟದಿ ಚಿತ್ರದುರ್ಗ ಸ್ವಾಮೀಜಿ. ಜಸ್ಟ್ ಲೈಕ್ ಗುರುಕುಲ್ ವಿದ್ಯಾಮಂದಿರ್, ಸ್ಕೂಲ್, ಸ್ಟೂಡೆಂಟ್ ರೂಮ್. ಪಬ್ಲಿಕ್ ಓನ್ಲಿ 3,500 ಅನ್ನ ಸಂತರ್ಪಣೆ, ಫುಡ್ ಪ್ರಿಪರೇಷನ್. ಆಲ್ ಪಬ್ಲಿಕ್. ಸ್ಟೆಪ್ ಬೈ ಸ್ಟೆಪ್. ಈ ಭಗವಾನ್ ಈ ಕೈ ಸ್ವಾಮಿ ರೆಸ್ಟಿಂಗ್ ಟೈಮ್. ಜಸ್ಟ್ ಲೈಕ್ ಎ ಪೇಂಟಿಂಗ್ ರೂಮ್, ಜಸ್ಟ್ ಲೈಕ್ ಎ ಲೇಡೀಸ್ ಪಿಕ್ಚರ್, ಪ್ರೇಯಿಂಗ್ ಇನ್ ದಿ ಪಿಕ್ಚರ್. ಒಂದು ಹೆಣ್ಮಗಳು ಕೈ ಮುಖಂದಿರ್ತಾರೆ, ಚಿತ್ರ ಕಾಣ್ತಿದೆ. ಲೇಡೀಸ್ ಪಿಕ್ಚರ್, ಡ್ರಾಯಿಂಗ್ ಹಾಲ್. ಸ್ವಾಮಿ ರೆಸ್ಟಿಂಗ್ ಟೈಮ್, ಪೇಂಟಿಂಗ್ ರೂಮ್, ಡ್ರಾಯಿಂಗ್ ರೂಮ್. ನೋಡ್ರಿ, ಟೈ ರಿಬಾರ್ಡ್ ಸಿಸ್ಟಮ್, ಲೀವ್ಸ್, ಪಿಕಾಕ್, ಪೇಂಟಿಂಗ್ ಥಿಂಗ್ಸ್, ಸ್ಟಾಕ್ ರೂಮ್. ಪೇಂಟಿಂಗ್ ಸಾಮಾನ್ಲಿಕ್ಕೆ ಗೋಡುಗಳು. 1 stone ಕಟ್ಟಿಂಗ್, ಡೂಪ್ಲೆಕ್ಸ್ ಟೈಪ್ ಓನ್ಲಿ. ಡೂಪ್ಲೆಕ್ಸ್ ಮನೆ ಇದ್ದಂಗೆ ಇದು. ಆ ತರ ಕೊಟ್ಟಿಗೆ ಅಂತ ಹೋಗಿದ್ದಾರೆ ಅಣ್ಣ. ಹಿಂಗ್ ಬಂದು ಪ್ಲೀಸ್ ಕಮ್ ಹಿಯರ್. ಬೆಂಡ್ ಯುವರ್ ಹೆಡ್ ಮೇಡಮ್, ಬೆಂಡ್ ಯುವರ್ ಹೆಡ್. ಸ್ಲೋಲಿ ಕಮ್. ಲೈಟ್ಸ್ ಹೊಡ್, ಲೈಟ್ಸ್ ಹೊಡ್, ಲೈಟ್ಸ್ ಇದಕ್ಕ ಕಟ್ರಿಗಿಲ್ಲ. ಈ ಭಗವಾನ್ ಲೈಟ್ಸ್ ಹೊಡ್. ನೋಡಿ ಕಾಜಾ ಬಂದ್ರಲ್ಲ, ಬರ್ರಿ ಸೈ ಕಡೆ ಜಾಗ ಇದೆ. ಪಲ್ಲಕ್ಕಿ, ಪಾಲ್ಕಿ.
ಚಿತ್ರದುರ್ಗ ಪಾಲ್ಕಿ ಜಸ್ಟ್ ಸ್ವಾಮೀಜಿ ಸಿಟ್ಟಿಂಗ್ ಇನ್ ಚಿತ್ರದಲ್ಲಿ ಡ್ರಾಟ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ನೋಡಿ ಕನ್ನಡ ಹೇಳ್ತೀನಿ ಮರಿ ಸ್ವಾಮೀಜಿ ಕುಣಿಸ್ಬಿಟ್ಟು ಚಿತ್ರದುರ್ಗಕ್ಕೆ ಬರಗಾಲ ಬಂದಾಗ ಕ್ಷಾಮ ಬಂದ ಬಳಸ್ತಿದ್ವಿ ಚಿತ್ರದುರ್ಗ ಬರಗಾಲ ಬಂದಿದೆ ಏನ್ ಮಾಡ್ಬೇಕು ಅಂತ ಅವ್ರು ಕೇಳ್ತಿದ್ವಿ ನಾವಿಲ್ಲೂ ಸಹ ಹಳ್ಳಿಗಳಲ್ಲಿ ದೇವ್ರ ಅಪ್ಪಣೆ ಕೇಳ್ತವಲ್ಲ ಹಂಗೆ ಮೇಡಮ್ ಅವರೇ ಜಸ್ಟ್ ಲೈಕ್ ವೆಂಟಿಲೇಷನ್ ಸಿಸ್ಟಮ್ ಎ ವಾಲ್ ಕ್ಲೋಸ್ಡ್ ಇದನ್ನ ವೆಂಟಿಲೇಷನ್ ಹೊಸ ಮಾಡಿದಾರೆ ಅದನ್ನು ಮುಂದೆ ಬನ್ನಿ ಬ್ರದರ್ ಪ್ಲೀಸ್ ಇದಕ್ಕೆ ಸಿಂಹಪೀಠ ಲಯನ್ ಸ್ಕಿನ್ ಸ್ವಾಮೀಜಿ ಸಿಟ್ಟಿಂಗ್ ಜಸ್ಟ್ ಲೈಕ್ ಮೆಡಿಟೇಷನ್ ಹಾಲ್ ಸಿಂಹಾಸನ ಅಂದ್ರೆ ಧ್ಯಾನ ಮಾಡುವ ಜಾಗ ಜಸ್ಟ್ ಲೈಕ್ ಇದು ಶಿವ ಪಾರ್ವತಿ ದಕ್ಷ ಬ್ರಹ್ಮ ಯಾಕಂದ್ರೆ ಶಿವನ ತಂದೆ ಶಿವನ ಮಾವ ದಕ್ಷ ಬ್ರಹ್ಮ ಶಿವನ ಮಾವ ಪಾರ್ವತಿ ತಂದೆ ಅದು ದಕ್ಷ ಬ್ರಹ್ಮ ಶಿವ ಪಾರ್ವತಿ ಚಿತ್ರಗಳು ನೋಡ್ರಿ ಇದು ಸಿಂಹದ ತಲೆ ತರ ಕಾಣ್ತಿದೆ ಸ್ವಾಮೀಜಿ ಮೆಡಿಟೇಷನ್ ಇವರೆಲ್ಲ ಯೋಗ ಸಾಧು ಸನ್ಯಾಸಿ ಪವಾಡ ಪುರುಷ ಸಿದ್ಧ ಪುರುಷ ಸ್ವಾಮೀಜಿ ಕುತ್ಕೊಂತಕ್ಕ ಜಾಗ ಇದನ್ನ ಮೆಡಿಟೇಷನ್ ರೂಮ್ ಇಲ್ಲಿ ಇಲ್ಲ ಸ್ವಾಮೀಜಿ ಬೆಡ್ರೂಮ್ ಸ್ವಾಮೀಜಿ ಮಲಗ್ತಕ್ಕಂತ ಜಾಗ ಇದು ನೋಡ್ರಿ ಹೆಡ್ ಅಂಡ್ ಲೆಗ್ ಐಡೆಂಟಿ ಪೀಪಲ್ ಕಮಿಂಗ್ ನಾಟ್ ವಿತೌಟ್ ನಾಟ್ ಪರ್ಮಿಷನ್ ಅಂದ್ರೆ ಪರಿಚಯ ಬಂದ್ರೆ ಒಳಗಡೆ ಕರ್ಕೊಂಡು ಪರಿಚಯ ಇಲ್ಲ ಅಂತ ಹೇಳ್ಕೊಳ್ತೀನಿ ಜಸ್ಟ್ ಲೈಕ್ ಲ್ಯಾಂಪಿಂಗ್ ಸಿಸ್ಟಮ್ ಜಸ್ಟ್ ಲೈಕ್ ವಿಭೂತಿ ಸ್ಟ್ಯಾಂಡ್ ಲ್ಯಾಂಪಿಂಗ್ ಸಿಸ್ಟಮ್ ನೀವೆಲ್ಲ ಬರ್ಬೇಕಾದ್ರೆ ಒಂದು ಲೇಕ್ ಚಂದ್ರವಳ್ಳಿ ಲೇಕ್ ಕೆರೆ ನೋಡಿದ್ರಿ ಮಯೂರ ಕನ್ಸ್ಟ್ರಕ್ಷನ್ ಜಸ್ಟ್ ಲೈಕ್ ತಟಾಕಂ ಸಂಸ್ಕೃತ ಮೀನ್ಸ್ ತಟಾಕಂ ಇಂಗ್ಲಿಷ್ ಮೀನ್ಸ್ ಲೇಕ್ ಕನ್ನಡದಲ್ಲಿ ಗೋ ಟು ದಿ ಟ್ರೆಜರಿ ವೇ ಒಬ್ಬ ಮನುಷ್ಯ ಖಜಾನೆ ಹೋಗಿ ದಾರಿ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಅಂದ್ರೆ ಸ್ಕಿಡ್ ಆಗಬಾರ್ದಂತ ಲೆಫ್ಟ್ ಲೆಗ್ ಇಟ್ರೆ ಸೇಫ್ ರೈಟ್ ಲೆಗ್ ಸ್ಕಿಡ್ ಲೆಗ್ ನೆಕ್ಸ್ಟ್ ಪ್ಲೀಸ್ ಕಮ್ ಬೆಂಡ್ ಯುವರ್ ಹೆಡ್ ಬರೀ ಹುಷಾರ ಬರೀ ಏ ಜಾಗನೇ ಲೈಟ್ ಬಿಡಮ್ಮ ಇಲ್ಲಿ ಲೈಟ್ ಇಲ್ಲ ಲೈಟ್ ಇಲ್ಲ ಮೊಬೈಲ್ ಅಲ್ಲಿ ಎಡಗಾಲ್ ಫಸ್ಟ್ ಹೌದಣ್ಣ ಕೋಟೆ ಒಳಗೆ ಹಿಂಗೆಲ್ಲ ಅದಾವೇನ್ರಿ ಅಯ್ಯೋ ಭಗವಂತ ಆಗ್ತಾ ಇಲ್ಲ ರೀ ಮೀ ಜೋಕಮ್ಮ ಲೈಟ್ ಬನ್ನಿ ಈ ಕಡೆ ಬರಮ್ಮ ಹಂಗಾರೆ ಬರ್ರಿ ಹಳ್ಳು ನಿಧಾನಕ್ಕೆ ಬರ್ರಮ್ಮ ಬನ್ನಿ ಈ ಕಡೆ ಬನ್ನಿ ಕಾಶಿ ಇಟ್ಟು ಮದ್ದಿನ ರಾಮಯ್ಯ ಇನ್ನೊಂದು ಲೈಟ್ ಮೇಲೆ ಬಿಡ ಡಾಕ್ಟರ್ ಕಾಲ ಕುತ್ಕೊಳ್ರಿ ಬಂದೆ ಒಂದು ನಿಮಿಷ ಬಸ್ ಹಳ್ಳು ದಯವಿಟ್ಟು ಎಲ್ಲ ಕುತ್ಕೋಬೇಕ್ರಿ ನೀವು ಇಲ್ಲಿ ಕುತ್ಕೊಳ್ಳೋದು ಇಲ್ಲಿ ಅಲ್ಲೇ ಕುತ್ಕೊಳ್ಳಿ 80 feet deep under like a secret house. Chitrugari drought time any problems and king soldier matadipati main person just a conference meeting room ಇದ್ದಂಗೆ ಒಂಥರ ಇದು 80 feet deep wall closed ರಾಜರ ಕಾಲದಲ್ಲಿ ಬಾಗಿಲು ಕಿಟಕಿ ಇದ್ದು ಯಾರೋ ಸ್ವಾಮಿ ಮಕ್ಕಳ ಪೀರಿಯಡ್ ಸರ್ಕಾರಗಳು one person go to the treasury way just like a Kannada movie ಕಲ್ಲರಳಿವಾಗಿ ವಿಜಯ ರಾಘವೇಂದ್ರ ಅನುಭವ ಹೀರೋಯಿನ್ ಚಿತ್ರೀಕರಣ ಸಿನಿಮಾ ಚಿತ್ರೀಕರಣ ಆಗಿದೆ ಇಲ್ಲಿ ಕಲ್ಲರಳಿ ಸಮಯದಲ್ಲಿ ಕನ್ನಡ ಮೂವಿ ತೆಗೆದಿದ್ದಾರೆ ಚಿತ್ರೀಕರಣ ಶೂಟಿಂಗ್ ಫಿಲಂ ಶೂಟಿಂಗ್ ಕನ್ನಡ ಮೂವಿ ವಿಜಯ ರಾಘವೇಂದ್ರ ಉಮಾಮಹೇಶ್ವರಿ ಎಸ್ಕೇಪ್ ರೂಟ್ ಚಿತ್ರೀಕರಣ just like a VIP persons children's teaching practice just like a Gurukul Vidya Mandir ka kings children's any important person children teaching practice just like a Gurukul Vidya Mandir school Subramanyeshwara temple one temple prepared by 4 types only Garbhagudi Sukhanasi Navarang Mukamad just like a Navarang no cement jaggery aloe vera chunda lole ras ಗೊಂದ್ ಎಕ್ಸಾಂಪಲ್ ಮೈಸೂರು KRS ಅಂಡ್ ಕನ್ನಂಬಾಡಿ ಇದು ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಪೂಜೆ ಮಾಡ್ತಿದ್ರು ಒಂದು ದೇವಸ್ಥಾನ ಕಟ್ಟಲಿಕ್ಕೆ 4 ಅಂಶ ಬರ್ತಾರೆ ಗರ್ಭಗುಡಿ ಸುಖನಾಸಿ ನವರಂಗ ಮುಖಂಡ ನವರಂಗ ಅಂತ ಕರಿತೀವಿ ಸಿಮೆಂಟ್ ಇರಲಿಲ್ಲ ಅಂಟು ಒಳದ ಕಾಯಿ ಗಂಧಕ ಲೋಳೆ ರಸ ಪತ್ರೆಗೆ ಹಾಕ್ಬಿಟ್ಟು ಗಾರೆ ಮಾಡ್ತಿದ್ರು ಮೈಸೂರು KRS ಮತ್ತು ಕನ್ನಂಬಾಡಿಗೆ ಇದೇ ಗಾರೆ ಯೂಸ್ ಮಾಡಿದ್ದಾರೆ ನಡೆಗೆ ಬನ್ನಿ ಜಾಗ್ರಿ aloe vera ಗೂಡು ಜೊತೆಗೆ ಗಜದ್ವಾರ್ ಸ್ವಾಮೀಜಿ ಶಿವಲಿಂಗ್ ಬಾತ್ ಟಬ್ ಡ್ರಾಯಿಂಗ್ ರೂಮ್ ಪಲ್ಲಕ್ಕಿ
meditation hall, and Swamiji bedroom, secret hall, Gurukul, Khajane, Subramaniya temple, just like a circle type only. Majestic circle ಇದ್ದಂಗೆ ಒಂಥರ ಬೆಂಗಳೂರಲ್ಲಿ ಸೆಂಟರ್ ಪಾಯಿಂಟ್. ಬನ್ನಿ ಕಾಸ್ಟಿಪ್ಸ್ ಸ್ಲೋಲಿ ಹೋಗಿಲ್ಲ ನೋಡಿ 7 ಮೆಟ್ಲು ಅನ್ನೇ ಒಂದು ಸೈಜ್ ಇರುತ್ತೆ. ಹೋಗಿಲ್ಲ ಇದಕ್ಕೆ 7 ಬೀಳು ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಅನ್ನೇ ಒಂದು ಸೈಜ್ ಮಾಡಿದ್ದಾರೆ ಅಂದ್ರೆ ಸಡನ್ ಆಗಿ ಯಾರು ಶಬ್ದ ಮಾಡ್ಬಿಟ್ರೆ ಬೀಳು ಹಾಕಿ ಅದಕ್ಕೆ 7 ಬೀಳು. ये सब स्टेप आम्ही चढून उतरून आलो की पप्पा ಅಯ್ಯೋ ತುಂಬ ಚೆನ್ನಾಗಿತ್ತು, ವೆಲ್ಕಮ್ ಟು ಚಿತ್ರದುರ್ಗ. ತುಂಬ ಚೆನ್ನಾಗಿತ್ತು. ಅಲ್ಲಿ ಚಿತ್ರದುರ್ಗಕ್ಕೆ ಬಂದರೆ ಚಂದ್ರವಳ್ಳಿ ಗುಹೆ ನೋಡಲೇಬೇಕು, ತುಂಬಾ ಚೆನ್ನಾಗಿದೆ. ಅಲ್ಲಿ ಗೈಡ್ ತೊಗೊಂಡ್ರೆ ಮಾತ್ರ ಗೇಟ್ ಓಪನ್ ಮಾಡಿ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲ ತೋರಿಸ್ಕೊಂಬರ್ತಾರೆ. ನಾವು 300 ಕೊಟ್ಟರೆ ಅವ್ರು ಕೇಳ್ತಾರೆ 500 600 ಕೇಳಿದ್ರು. ನಾವು 300 ಕೊಟ್ಟಿದ್ದೀವಿ. 300 350 300. ತುಂಬ ಚೆನ್ನಾಗಿದೆ ಗುಹೆ. ಈ ಥರ ಎಲ್ಲ ಹಳೆ ಕಾಲದಲ್ಲಿ ಇದ್ರಾ, ಇಂಥ ಜಾಗದಲ್ಲಿ ಇದ್ರಾ ಅನಿಸುತ್ತೆ. ಆ ಗುಹೆ ಹೇಗೆ ಎಲ್ಲ ಮಾಡಿದರು, ವೆಂಟಿಲೇಷನ್ ಇದೆ ಮಲ್ಕೊಳ್ಳೋದಕ್ಕೆ, ಧ್ಯಾನಕ್ಕೆ, ಆಮೇಲೆ ಶಿಕ್ಷಣ ಕೊಡೋದಕ್ಕೆ ಶಿಷ್ಯರಿಗೆಲ್ಲ ಎಲ್ಲ ವ್ಯವಸ್ಥೆ ಕೂಡ ಗುಹೆ ಒಳಗಡೆನೇ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಂದರೆ ಚಿತ್ರದುರ್ಗಕ್ಕೆ ನೋಡಿ, ಚಿಕ್ಕದಾಗಿದ್ದರೂ ತುಂಬಾ ಆಶ್ಚರ್ಯಕವಾಗಿದೆ. ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ ನೋಡಿ. ಇದು ಗುಹೆ, ಇದನ್ನು
ಚಂದ್ರವಳ್ಳಿ ಕೇವ್ಸ್ ಒಂದು 101 ಮೆಟ್ಲು ಹತ್ಕೊಂಡು ಬರಬೇಕು. ಅಲ್ಲಿ ಬಂದಮೇಲೆ ಒಂದು ಸಣ್ಣ ದೇವಸ್ಥಾನ ಇದೆ. ಆಮೇಲೆ ಅದರೊಳಗಡೆ ಗೇಟ್ ಹಾಕಿರ್ತಾರೆ ಆ ಕೇವ್ಸ್ಗೆ. ಆ ಗೈಡನ್ನ ನೀವು ತೊಗೊಂಡು ಒಂದು ಅಷ್ಟು ಅಮೌಂಟ್ ಇರುತ್ತೆ ಫೀ ಅಂತ, ಅದನ್ನು ಕೊಟ್ಬಿಟ್ಟು ಗೈಡನ್ನ ಕರ್ಕೊಂಡೋಗಿ ಆಮೇಲೆ ಗೇಟ್ ಓಪನ್ ಮಾಡಿಬಿಟ್ಟು ಒಳಗಡೆ ಕೇವ್ಸ್ ಇರೋದು ಅದನ್ನೆಲ್ಲ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ನಮ್ಮ ನಾಗೇಂದ್ರ ಏನು ಹೇಳ್ತಾನೆ ಕೇಳೋಣ. 80 ಫೀಟ್ ಡೀಪ್ ಕೇವ್ಸು, ಸಕ್ಕದಾಗಿತ್ತು. ಫುಲ್ಲು ಏನು ಲೈಟ್ ಇಲ್ಲ, ಆರ್ಟಿಫಿಷಿಯಲ್ ಲೈಟ್ಸ್ ಇಲ್ಲ, ಮೊಬೈಲ್ ಟಾರ್ಚಲ್ಲೇ ಹೋಗ್ಬೇಕಿರೋದು. ಅಲ್ಲಿ ಗೈಡ್ ಇರ್ತಾರೆ ಒಬ್ಬರು, ಅವ್ರು ತೋರಿಸ್ತಾರೆ ಬ್ಯಾಟ್ರಿಯಿಂದ. ಅದೇ ಲೈಟ್, ಸೋರ್ಸ್ ಲೈಟು. ಒಬ್ಬೊಬ್ಬರು ಹೋದರೆ ಕಳೆದೋಗ್ಬಿಡ್ತೀವಿ, ಗೊತ್ತೇ ಆಗಲ್ಲ ಆಚೆ ಬರೋದು. ತುಂಬ ರಿಸ್ಕ್ ಇದೆ ಒಬ್ಬರೇ ಹೋದರೆ, ಎಲ್ಲೆಲ್ಲೋ ತಾಗ್ಬೋದು, ಹುಷಾರಾಗಿ ಹೋಗಬೇಕು. ಗೈಡ್ ಜೊತೆ ಹೋಗೋದು ಬೆಸ್ಟ್ ಆಪ್ಷನ್ನು. ಬಗ್ಕೊಂಡು ಫುಲ್ಲು ಹುಷಾರಾಗಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಹೋಗ್ಬೇಕಿರೋದು. ತುಂಬ ಚೆನ್ನಾಗಿದೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸ್ವಾಮೀಜಿ ತೋಳ್ತಾ ಇದ್ರು, ಎಲ್ಲ ಫುಲ್ ಡೀಟೇಲಾಗಿ ಹೇಳಿದ್ರು ಏನೇನಿದೆ ಒಳಗಡೆ, ಸ್ವಾಮೀಜಿ ಏನೇನು ರೂಮ್ಸು, ಮೀಟಿಂಗ್ ರೂಮು, ಏನು ಪೂಜಾ ರೂಮು, ಮತ್ತು ಪೇಂಟಿಂಗ್ ರೂಮು, ಮತ್ತು ಮಕ್ಕಳಿಗೆಲ್ಲ ಹೇಳ್ಕೊಡೋ ಪಾಠ ಶಿಕ್ಷಣ ಅದೆಲ್ಲ ಮಾಡೋ ಜಾಗ ಅದೆಲ್ಲ ಕ್ಲೀನಾಗಿ ತೋರಿಸಿದ್ರು. ಅದು ಹೆಂಗೆ ಕೇವ್ಸ್ ಒಳಗಡೆ ಹೆಂಗೆ ಒಂದು ಮನೆ ಮಾಡಿಕೊಂಡು ಹೆಂಗಿದ್ದಾರೆ ಅಂತ ತೋರಿಸಿದ್ರು. ಅದೆಲ್ಲ ನೋಡೋಕೆ ತುಂಬ ಕಡಿಮೆ ಸಿಗೋದು ನಮ್ಗೆ ಇವಾಗಿನ ಕಾಲದಲ್ಲಿ. ಮೀಟಿಂಗ್ ಹಾಲು, ಕಾನ್ಫರೆನ್ಸ್ ಹಾಲು, ಸೀಕ್ರೆಟ್ ಮೀಟಿಂಗ್ ಹಾಲು, ಕಾನ್ಫರೆನ್ಸ್ ಹಾಲ್, ಅದೆಲ್ಲ ತುಂಬ ಚೆನ್ನಾಗಿತ್ತು. ಸ್ವಾಮೀಜಿಗಳ ಗದ್ದುಗೆ. ನೀವು ಅಲ್ಲಿ ಆಚೆನೂ ಬಂದು ಮೇಲ್ಗಡೆನೂ ಗುಹೆಗಳಿದೆ ಚಿಕ್ಕ ಚಿಕ್ಕದು, ಅದಕ್ಕೆಲ್ಲ ಹೋಗ್ಬೋದು. ಅಲ್ಲೆಲ್ಲ ತಿರುಗಾಡ್ಬೋದು. ಒಂದು ದೊಡ್ಡ ಲೇಕ್ ಇದೆ, ಸಕ್ಕದಾಗಿದೆ, ಪೀಸ್ಫುಲ್ ಆಗಿದೆ. ನಮ್ಮ ಲಾಲ್ಬಾಗ್ ಲೇಕ್ ಥರ ಇದೆ ಅದು. ಮುಂಚೆ ಬೋಟಿಂಗ್ ಇರ್ತೈತೆ, ಅದು ನಿಲ್ಲಿಸ್ಬಿಟ್ಟಿದ್ದಾರೆ ಇವಾಗ. ಬಟ್ ಒನ್ ಟೈಮ್ ವಿಸಿಟ್ ಡೆಫಿನೆಟ್ ಆಗಿದೆ. ಕೇವ್ಸಿಗೆ ಹೋಗಲೇಬೇಕು, ಇಂಪಾರ್ಟೆಂಟ್. ಚಿತ್ರದುರ್ಗಕ್ಕೆ ಬಂದರೆ ಚಂದ್ರವಳ್ಳಿ ಕೇವ್ಸ್ಗೆ ಹೋಗಲೇಬೇಕು. ಅಲ್ಲಿ ಕೇವ್ಸ್ ಹೋಗಲೇಬೇಕು ಒಳಗಡೆ, ಇಲ್ಲಾಂದರೆ ಅಷ್ಟು ಯೂಸ್ ಆಗಲ್ಲ. ಓಕೆ, ಥ್ಯಾಂಕ್ ಯು ನಾಗೇಂದ್ರ. ನೋಡಿ ನಮ್ಮ ಮನೆಯವರು ಹೇಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಕೈಕಾಲು ಗಟ್ಟಿ ಇದ್ದಾಗಲೇ ಬಂದು ಹೋಗೋದು ಒಳ್ಳೆಯದು. ಓಕೆ. ಆಮೇಲೆ ಇಷ್ಟ ನಡೆಯೋದಕ್ಕಾಗೋದಿಲ್ಲ ಅಥವಾ ಓಡಾಡೋಕ್ಕೆ ಶಕ್ತಿ ಇರೋದಿಲ್ಲ. ಕೈಕಾಲು ಗಟ್ಟಿ ಇದ್ದಾಗಲೇ ಬಂದು ಅಂದ್ಕೊಂಡು ಹೋಗೋದು ಒಳ್ಳೆಯದು. ತಿಳ್ಕೊಳ್ಳುವಂಥದ್ದು ತುಂಬ ಇದೆ ಇದರಲ್ಲಿ. ಹಳೆಯ ಕಾಲದ್ದು ಚರಿತ್ರೆ ಹೇಳ್ತಾರೆ, ಸ್ವಾಮೀಜಿಗಳದ್ದು, ಪಾಳ್ಯಗಾರದ್ದು, ರಾಜರದು, ಸ್ವಾಮೀಜಿಗಳದ್ದು ಸುಮಾರು ಕಥೆಗಳಿದೆ ಇಲ್ಲಿ. ಸುಮಾರು 200 ವರ್ಷದ್ದು ಹಳೆ ವೃತ್ತಾಂತಗಳೆಲ್ಲ ಇಲ್ಲಿ ಹೇಳಿದ್ದಾರೆ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಕಲ್ಲಿನ ಕೋಟೆ ಚಿತ್ರದುರ್ಗ ಎಲ್ಲ ಕಲ್ಲಿನ ಪವಾಡಗಳು ಜಾಸ್ತಿ ಇದೆ. ಓಕೆ, ನೋಡಿ ಹೀಗಿದೆ ಚಂದ್ರವಳ್ಳಿ ಕೇವ್ಸ್ ಹೊರಗಡೆ. ಚಂದ್ರವಳ್ಳಿ ಮಾಡಿರುತ್ತೆ. ಚಂದ್ರವಳ್ಳಿ ನೋಡಿದ್ರಲ್ಲ, ಹೀಗಿದೆ ಚಂದ್ರವಳ್ಳಿ ಕೇವ್ಸ್ ಹೊರಗಡೆ ಇದೆಲ್ಲ. ನೋಡಿ ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ನೋಡಿ ಏದಾಗಿ ಹೋಗಿ ಇಲ್ಲಿ ಒಳಗಡೆ ಹೋದರೆ ಗುಹೆ, ಗೇಟು ಇದೆ. ಗೇಟ್ ಒಳಗಡೆ ಹೋದರೆ ಗುಹೆ, ಇಳಿಬೇಕು ಒಳಗಡೆ. ಓಕೆ, ಬಂದಾಗ ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು.